ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ನ ಸೆಕೆಂಡ್ ವಿಡಿಯೋ. ಯಾಕಪ್ಪ ಗಣೇಶನ್ ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಸೊ ಫಸ್ಟ್ ಡೇನೇ ನಾನು ಗಣೇಶನ್ ತೋರಿಸಿ ವಿಘ್ನ ವಿನಾಶಕ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಆದರೆ ಕೃಷ್ಣನ ಮೂಲಕ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಟೈಮ್ ಆಗಿದೆ. ಎಷ್ಟು ಅಂತ ನೋಡ್ತೀರಾ? ಇವನೇ ನನ್ನ ತಮ್ಮ ಗುಂಡ. ಇವನಿಗೂ ನನಗೂ ಕಲರೇ ಮ್ಯಾಚ್ ಆಗಲ್ಲ. ಓದ್ತೀನಿ ಅಂತನೋ ಏನೋ ಅಂತನೋ ನಮಗೂ ಗೊತ್ತಿಲ್ಲ. ಇವಾಗ ಹತ್ತತ್ರ 11 ಆಗಿದೆ. ಸೊ ನನ್ನ ಅರ್ಲಿ ಮಾರ್ನಿಂಗ್ ವಿಡಿಯೋ ಮುಖ ಹತ್ರ ಸ್ಟಾರ್ಟ್ ಆಗಿದೆ. ಸೊ ನನ್ನಪ್ಪ ಆಲ್ರೆಡಿ ಎದ್ದು ಎಲ್ಲ ಮನೆ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿ ಹೋಗಿದ್ದಾರೆ. ಸೊ ನಾನು ಇವತ್ತು ತುಂಬ ಲೇಟಾಗಿ ಎದ್ದೇಳಿದೆ. ದಿನ ಬೇಗ ಎದ್ದೇಳ್ತೀನಿ. ಇವತ್ತು ಫಾರ್ ಎ ಚೇಂಜ್ ಇವತ್ತು ನಂದು ವೀಕ್ಲಿ ಆಫ್. ಸೊ ಲೇಟಾಗಿದೆ ಹೇಳಿದೆ. ಇವಾಗ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಬನ್ನಿ ಹೇಗೆ ಹೋಗುತ್ತೆ ನೋಡೋಣ. ಏನು ಗೊತ್ತಾ ಗಾಯ್ಸ್, ಏನಾದರೂ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದಕ್ಕೆ ಏನಾದರೂ ಒಂದು ದೊಡ್ಡ ಅವಾರ್ಡ್ ಮಾಡಿದ್ರೆ ಅದೆಲ್ಲ ಮೇ ಬಿ ನನಗೆ ಬರ್ತಿತ್ತು ಅಂತ ಅನಿಸುತ್ತೆ. ದಿನ ಎಷ್ಟು ಪಾತ್ರೆ ತೊಳಿಸ್ತಾರೆ ಇವರು, ಬಟ್ಟೆ ಒಗಿಸ್ತಾರೆ ಗೊತ್ತಾ? ವಾಷಿಂಗ್ ಮಿಷಿನ್ ಇದ್ದರೂ ಒಗಿಸಲ್ಲ, ಬಟ್ಟೆನ ಅದ್ರಲ್ಲಿ ಹಾಕ್ಸಲ್ಲ. ಯಾಕೆಂದರೆ ಸಣ್ಣ ಆಗಬೇಕಂತೆ, ಎಕ್ಸಸೈಸ್ ಆಗಬೇಕಂತೆ. ಅದಕ್ಕೆ ದಿನ ಇಷ್ಟಿಷ್ಟು ಪಾತ್ರೆ, ಹಿಂದೆ ನೋಡಿ ಇಷ್ಟು ಬಟ್ಟೆ, ಪ್ರತಿದಿನ ನಾನೇ ತೊಳಿಯೋದು. ಗಾಯ್ಸ್, ನಮ್ಮ ಮನೇಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಅಂದರೆ ಇದೆ. ಇದು ನಮ್ಮ ಮನೆ ಹಿಂದೆ ಕಾಂಪೌಂಡ್ ಒಳಗಡೆ ನಮ್ಮಮ್ಮ ಇಷ್ಟು ಜಾಗ ಬಿಡಿಸ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂದರೆ ಎಲ್ಲ ಥರ ಗಿಡಗಳನ್ನು ಹಾಕೊಬೇಕಂತೆ ಅವರು. ನೋಡಿ, ಟೊಮೊಟೊ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಇನ್ನೊಂದು ತೋರಿಸ್ಬೇಕು ನಿಮಗೆ. ಇಲ್ಲಿ ನನಗೆ ಜೋಳ ಅಂದರೆ ತುಂಬ ಇಷ್ಟ. ಸೊ ಜೋಳದ್ದು ಗಿಡ, ಮತ್ತು ಇದು ದಾಸವಾಳ ಹೂವು, ಒಂದು ಗುಲಾಬಿ, ಅಲ್ಲಿ ನೋಡಿ ಇಲ್ಲಿ ಕುಂಬಳಕಾಯಿದು ಗಿಡ. ನಮ್ಮಮ್ಮ ಎಲ್ಲ ಹಾಕಿರೋದು. ನಮ್ಮಮ್ಮನಿಗೆ ಈ ಥರ ತುಂಬ ಇಷ್ಟ ಗಾರ್ಡನಿಂಗ್ ಮಾಡೋದು. ನನ್ನ ಥರ ನಮ್ಮಮ್ಮನ ಮಗಳು ನಾನು, ಅದಕ್ಕೆ ಅವ್ರ ಥರನೇ ನನಗೂ ಗಾರ್ಡನಿಂಗ್ ಮಾಡೋದು ಇಷ್ಟ. ಅವತ್ತೇನೋ ಒಂದು 4 ಪಾಟ್ ಎತ್ಬಿಟ್ಟು ಏನು ಗಾರ್ಡನಿಂಗ್ ಮಾಡಿದ್ದೀರಾ ಅಂತ ಅನ್ಕೋಬೋದು. ಇಲ್ಲಿ ನೋಡಿ, ಇದು ನಮ್ಮ ಬಿಗ್ ರಹಸ್ಯ. ನಮ್ಮಮ್ಮ ಇಲ್ಲೆಲ್ಲ ಫುಲ್ಲು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತು ಇದು ಪುದೀನ, ಮತ್ತು ನಮ್ಮಮ್ಮ ಏನದು ಗ್ರೀನ್ ಪೀಸ್, ಬಟಾಣಿನೂ ಬೆಳೆದಿದ್ರು. ಎಲ್ಲ ಕಿತ್ಕೊಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಗಾಯ್ಸ್, ಇಷ್ಟು ಚೆನ್ನಾಗಿ ಬರ್ತಿದೆ. ಅಂದರೆ ಇದು ನಮ್ಮದು ಸ್ಮಾಲ್ ವಿಲೇಜ್, ಚಿಕ್ಕ ಹಳ್ಳಿ. ಸೊ ಹಳ್ಳಿ ತಕ್ಕಂಗೆ ನಾವಿದ್ದೀವಿ. ಇಲ್ಲಿ ನೋಡಿ ಪಪ್ಪಾಯ, ನಮ್ಮಪ್ಪನಿಗೆ ತುಂಬ ಇಷ್ಟ ಪಪ್ಪಾಯ ಅಂದರೆ. ಕಾಮಕಸ್ತೂರಿ, ಈ ಗಿಡ ನನಗೆ ಡುಮಣ ಕೊಟ್ಟಿದ್ದು. ಸೊ ಡುಮಣ ನಿಂತರೇ ಫ್ಲವರ್ ಬರ್ತಿದೆ ನೋಡಿ. ಇಲ್ಲೊಂದು ರೋಸ್ ಫುಲ್ಲು ಮಗ್ಗೆಲ್ಲ ಇವಾಗ ಬಿಟ್ಟಿದೆ. ಇದು ಗಿಡ ಹಾಕಿದ್ದೀವಿ, ಆದರೆ ಇದು ನಿಂಬೆಹಣ್ಣು ಅಥವಾ ಇನ್ನೊಂದು ಉಪ್ಪಿನಕಾಯಿ ಮಾಡ್ತೀವಲ್ಲ, ಇರಲಿಕಾಯಿ, ಅದ ಗೊತ್ತಿಲ್ಲ. ಗೈಸ್ ನೋಡಿ ಹೆಂಗಿದೆ, 2 ಟೊಮೊಟೊ ಬಿಟ್ಬಿಟ್ಟಿದೆ ಫಸ್ಟು. ಇದು ಎಂತ ಅಂದರೆ ಮೆಣಸಿನ್ಕಾಯ್ದು. ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಪೇಂಟ್ ಮಾಡಿಸ್ಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ. ಸೊ ಪೇಂಟಿಂಗ್ ಎಲ್ಲ ಆದಮೇಲೆ ನೋಡಿ ಚೆನ್ನಾಗಿ ತೋರಿಸ್ತೀನಿ. ಸ್ವಲ್ಪ ಜಾಗ ಇದ್ದರೆ ಸಾಕು. ಈ ಥರ ನಾವು ಬಟ್ಟೆ ಒಗಿತೀವಿ, ಇಲ್ಲೇ ಪಾತ್ರೆ ತೊಳಿತೀವಿ. ಇಲ್ಲಿ ನೋಡಿ ಬದನೆಕಾಯಿ ಗಿಡ. ಸೊ ಪಾತ್ರೆ ತೊಳೆದು ಬಟ್ಟೆ ಒಗೆದಿದ್ದು ನೀರಲ್ಲೇ ಇಷ್ಟು ಬೆಳ್ಕೋತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ಸ್ಮಾಲ್ ಟೊಮೊಟೊ ಬಿಡ್ತಿದೆ. ನಂತರ ಆ್ಯಕ್ಚುಲಿ ನನ್ನ ಟೊಮೊಟೊ ಅಂತ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಟೊಮೊಟೊ ಥರ ಇದ್ದೀನಂತೆ ನಾನು. ಇಲ್ಲಿ ನೋಡಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್, ಇಲ್ಲಿ ನೋಡಿ ಇದೆಂತ ಗೊತ್ತಾ? ರಾಗಿನೂ ಬೆಳೆದಿದ್ದೀವಿ. ಸೊ ನಾವೇ ಗುಡ್ ರೈತರು. ನಮ್ಮನ್ನು ಮಿನಿ ರೈತರು ಅಂತಲೂ ಸಹ ಕರಿಬೋದು ನೀವು. ಸೊ ನನಗಂತೂ ಈ ಫ್ಲವರ್ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನು ಎಷ್ಟೊಂದು ಗಾರ್ಡನಿಂಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು. ಇಲ್ಲಿ ನೋಡಿ, ನಾನು ಪಾಟಲ್ಲೇ ಪುದೀನ ಸೊಪ್ಪು ಬೆಳೀತಾ ಇದ್ದೀನಿ. ಆಮೇಲೆ ಇದೆಂತ ಫ್ಲವರ್, ಇದು ನನಗೆ ಗೊತ್ತಿಲ್ಲ, ಡುಮಣ ಚೂಸ್ ಮಾಡಿದ್ದು. ಮತ್ತು ಇದು ಶಂಖಪುಷ್ಪ, ನೀರಲ್ಲಿ ಹಾಕಿ ಕುಡಿಬೇಕಂತೆ. ಇದು ಒಂದು ಏನೋ ಗಿಡ, ನನಗೂ ಗೊತ್ತಿಲ್ಲ ಅದ್ರ ಹೆಸರೆಲ್ಲ. ಆವಾಗ ತೊಗೊಬಂದು ಹಾಕಿರೋದು.
ಇಲ್ಲಿ ನೋಡಿ ಅಲೋವೆರಾ ಮುಖಕ್ಕೆ ಹಚ್ಕೊಳ್ಳೋಕ್ಕೆ, ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಸೊ ಇದೇನೋ ಗಿಡಗಳು ಶೋದು, ಇದು ಒಂದಲ್ಗೆ ಸೊಪ್ಪು ಅಂತ ಹೇಳ್ತಾರಲ್ಲ ಗೈಸ್, ಅದು ಇದು. ಮತ್ತು ಇದು ಒಂದು ಶೋ ಗಿಡ, ಇದು ಒಂದು ಶೋ ಗಿಡ. ಮತ್ತು ಇದು ಇದು ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಸೊ ನಮ್ಮ ಮನೆ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಬೇಕು. ಇಲ್ಲಿ ನೋಡಿ ನಾವು ಅಮ್ಮನಿಗೆ ಮನಿ ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲಿ ನೋಡೋದು ನಾವು ಮನಿ ಪ್ಲ್ಯಾಂಟ್ಗಳನ್ನೇ ಹಾಕಿದ್ದೀವಿ. ಇದೇನೋ ವಾಸ್ತು ಗಿಡ ಅಂತೆ, ಇದನ್ನು ನಾನು ತುಂಬ ವರ್ಷ ಆಯಿತು ತೊಗೊಬಂದು. ಸೊ ಇದನ್ನು ನೀರೆಲ್ಲ ಹಂಗೆ ಇಟ್ಟು ಹಾಳಾಗಿದೆ, ಚೇಂಜ್ ಮಾಡಬೇಕು. ಇದು ನನ್ನ ಚಾರ್ಜರ್ ಗಾಡಿ ಚಾರ್ಜ್ ಆಗ್ತಿದೆ. ಇಲ್ಲಿ ನೋಡಿ ಗೈಸ್, ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತ ನಂದು ಪಾಟ್ಗಳನ್ನೆಲ್ಲ ತೆಗೆದು ಮೇಲಕ್ಕೆ ಹಾಕ್ಬಿಟ್ಟಿದ್ದಾರೆ. ಹಾಗೆ ಇದೆಲ್ಲ ಇದೊಂದು ಫ್ಲವರ್ ಬಿಡುತ್ತೆ, ತುಂಬ ಚೆನ್ನಾಗಿದೆ. ಇದು ನನಗೆ ಗಿಫ್ಟ್ ಮಾಡಿರೋದು. ಒನ್ಸ್ ಅಗೇನ್ ಸೊ ಇದೆಲ್ಲ ಇವಾಗ ಗ್ರೋತ್ ಆಗ್ತಿದೆ. ಇದೆಲ್ಲ ಇವಾಗ ಮಾಡಿಸಿರೋದು, ಇನ್ನು ಇದನ್ನು ನೀಟಾಗಿ ಇನ್ನೂ ರೆಡಿ ಮಾಡಿಸ್ಬೇಕು. ಲೈಕ್ ಇಲ್ಲಿ ಪೇಂಟ್ ಎಲ್ಲ ಮಾಡಬೇಕು. ಇನ್ನು ಪ್ಲ್ಯಾಂಟ್ಸ್ದು ಮೇಲೆಲ್ಲ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ತೊಗೊಬಂದು ಅರೇಂಜ್ ಮಾಡಬೇಕು ನಾನು. ಅಂದರೆ ನಮ್ಮದು ಗೃಹ ಪ್ರವೇಶ ಇನ್ನೇನು ಸ್ವಲ್ಪ ದಿನ ಇದೆ. ಸೊ ಅಲ್ಲಿವರೆಗೂ ಬೇಗ ಮಾಡಿಸ್ಕೊಳ್ಳೋಣ ಅಂತ. ಇಲ್ಲಿ ನೋಡಿ, ಇದು ನಾನು ಒಂದು ಮನಿ ಪ್ಲ್ಯಾಂಟ್. ಇದೊಂದು ನಾನು ಮೈಸೂರಿಗೆ ಹೋಗಿದ್ದಾಗ ತೊಗೊಬಂದಿದ್ದೆ, ಬಟ್ ಇದು ತುಂಬ ಬಿಸಿಲಲ್ಲಿ ಇಟ್ಟು ಹಾಳಾಗಿದೆ. ಸೊ ಇಲ್ಲಿಗೊಂದು ಕೃಷ್ಣ ತೊಗೊಬಂದಿದ್ದೀನಿ, ಅದನ್ನು ಇಡ್ತೀನಿ. ಅದು ಇವಾಗ ಬೇಡ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇಡೋಣ ಅಂತ. ಸೊ ಇಲ್ಲೆಲ್ಲ ನನ್ನ ಗಾರ್ಡನಿಂಗ್. ಇಲ್ಲಿ ಒಂದು ಇಟ್ಟಿದ್ದೀನಿ, ಮತ್ತು ಇಲ್ಲಿ ಗಿಡಗಳು ಹಾಕಿದ್ದೀನಿ. ನೋಡಿ ಇಷ್ಟು ಚಂದ ಫ್ಲವರು. ಇದು ನನ್ನಮ್ಮ ಹಾಕಿರೋದು ರಂಗೋಲಿ. ನನಗೂ ಬರುತ್ತೆ, ಹಾಕ್ತೀನಿ. ನನ್ನ ಬ್ರೇಕ್ಫಾಸ್ಟ್ ಹುಳಿ ಗೊಜ್ಜು ಮತ್ತು ಅನ್ನ, ಮೈ ಫೇವ್ರೆಟ್. ಯಾರಾದರೂ ನೀವು ಹುಳಿ ಗೊಜ್ಜು ತಿಂದಿಲ್ಲ ಅಂದರೆ ಯಮ್ಮಿ, ದಯವಿಟ್ಟು ತಿನ್ನಿ. ನನಗಂತೂ ತುಂಬ ಇಷ್ಟ. ನಿಮ್ಗೆ ಯಾವ ಫುಡ್ ಇಷ್ಟ? ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಮೇಲೆ ನನ್ನ ಅಕ್ಕನ ಮಗ ವಯಸ್ಸಲ್ಲ ಇದ್ದಾನೆ. ಸೊ ಅವನದು ಫ್ಯಾಂಟಿಸಿ ಅಂತ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಸೊ ಹಂಗಾಗಿ ಹೋಗೋಣ ಅಂಥೇಳಿ ನಾನು ರೆಡಿ ಆದೆ. ಆಮೇಲೆ ಅವನು ಊರಿಂದ ಬಂದ್ಬಿಟ್ಟು ನಾನು ಹೋಗಲ್ಲ ಆಂಟಿ, ಯೂಟ್ಯೂಬಲ್ಲೇ ಲಿಂಕ್ ಕಳಿಸಿದ್ದಾರೆ, ಸೊ ನಾನು ಅಲ್ಲೇ ನೋಡ್ಕೊತೀನಿ, ನಾನು ಬರಲ್ಲ ಅಂತ ಹೇಳಿ ಅವ್ನು ಮತ್ತೆ ಊರಿಗೆ ಹೊಟ್ಟೋದು. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎವ್ರಿ ಫ್ರೈಡೇ ನಮ್ಮದು ಒಂದು ಫೋಟೋಶೂಟು, ಒಂದಷ್ಟು ರೀಲ್ಸ್ ಇರುತ್ತೆ. ಸೊ ಅದನ್ನು ಟ್ರೈ ಮಾಡಿದೆ. ಇದು ನನ್ನ ಫೈನಲ್ ಫೋಟೋಶೂಟ್. ಹೇಗಿದೆ? ಒಂದಷ್ಟು ತೊಗೊಳೋದು, ಒಂದಷ್ಟು ಇನ್ಸ್ಟಾಗ್ರಾಮ್ಗೆ ಹಾಕೋದು, ಒಂದಷ್ಟು ಎಡಿಟ್ ಮಾಡೋದು. ನನಗೆ ಫೋಟೋಸ್ ಅಂದರೆ ತುಂಬ ಇಷ್ಟ, ತುಂಬ ಕ್ರೇಜ್ ಫೋಟೋಸ್ ಅಂದರೆ. ಅದಾದಮೇಲೆ ಸ್ವಲ್ಪ ಟೈಮು ಹಾಗೆ ಕೂತಿತ್ತು. ನಾನಿವತ್ತು ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿದೆ. ಏನಪ್ಪ ಅಂದರೆ ನ್ಯಾಚುರಲ್ಲಾಗಿ ಗ್ಲೋ ಆಗಲಿಕ್ಕೆ ಓಮ್ ರೆಮಿಡಿನ ಟ್ರೈ ಮಾಡಿದೆ. ಟೊಮೊಟೊ, ಅದ್ರ ಜೊತೆ ಸ್ವಲ್ಪ ಅರಿಶಿಣ ತೊಗೊಂಡು ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಹರ್ಬಲ್ದು ಪೇಸ್ಟ್. ಸೊ ನಾನು ಡಾಬರ್ ರೆಡ್ ಅವ್ರದ್ದು ತೊಗೊಂಡೆ, ಅದನ್ನು ಅದರೊಳಗಡೆಗೆ ಹಾಕ್ತೆ, ಟೊಮೊಟೊ ಒಳಗಡೆ. ಅದಾದಮೇಲೆ ಶಾಂಪೂ, ನಾನು ಡೈಲಿ ಯಾವ್ದು ಯೂಸ್ ಮಾಡ್ತೀನೋ ಆ ಶಾಂಪು ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿದೆ. ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಸ್ಮ್ಯಾಶ್ ಮಾಡಾದ್ಮೇಲೆ ಆ 2 ಹೋಳನ್ನು ತೊಗೊಂಡು ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಂಡೆ. ಅದಾದಮೇಲೆ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಹೋದೆ. ಈ ಥರ ಫೇಸ್ಗೆ ಅಪ್ಲೈ ಮಾಡ್ತಾ ಹೋದರೆ ವೀಕ್ಲಿ ಒನ್ಸ್, ಡ್ರೈ ಸ್ಕಿನ್ ಆದರೆ ವೀಕ್ಲಿ ಒನ್ಸ್, ಆಯಿಲ್ ಫಾರ್ಮ್ ಆಗಿದ್ದರೆ ನಿಮ್ಮ ಸ್ಕಿನ್ನು 2 ವೈಸ್ ಮಾಡ್ಬೋದು. ಸೊ ನಾನು ಜೆಂಟಲಿ ಮಸಾಜ್ ಮಾಡ್ಕೋತಾ ಇದ್ದೀನಿ ನನ್ನ ಸ್ಕಿನ್ಗೆ, ಲೈಕ್ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನಲ್ಲಿ ಡರ್ಟ್, ಇಂಪ್ಯೂರಿಟಿ ಏನೇ ಇದ್ರೂ ಕೂಡ ರೆಡ್ಯೂಸ್ ಆಗ್ತದೆ. ಇದನ್ನು ನಾವು ವೀಕ್ಲಿ ಒನ್ಸ್ ಮಾಡಿದಾಗ ನಮ್ಮ ಸ್ಕಿನ್ ಕೂಡ ಹೆಲ್ತಿ ಆ್ಯಂಡ್ ಗ್ಲೋ ಆಗಿರುತ್ತೆ. ಆಮೇಲೆ ನಮ್ಮದು ಸ್ಕಿನ್ನಲ್ಲಿ ಯಾವುದೇ ರೀತಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ನಾನು ಯಾವುದೇ ರೀತಿ ಪಾರ್ಲರ್ಗೆ ಹೋಗಲ್ಲ, ಮನೇಲೇ ಯಾವುದಾದ್ರೂ ಹೋಮ್ ರೆಮಿಡಿನ ಟ್ರೈ ಮಾಡ್ತೀನಿ. ವೀಕ್ಲಿ ನನಗೆ ಯಾವಾಗ ಒನ್ಸ್
ಫ್ರೀ ಇರುತ್ತೆ ಅವಾಗಲೆಲ್ಲ ಈ ಥರ ಟ್ರೈ ಮಾಡಿ ಅಪ್ಲೈ ಮಾಡ್ಕೋತಾ ಇರ್ತೀನಿ. ಅದಾದಮೇಲೆ 5 ಮಿನಿಟ್ಸ್ ಈ ಥರ ಜೆಂಟಲಿ ಸ್ಕ್ರಬ್ ಮಾಡಿದೆ. ಅದಾದಮೇಲೆ ಒಂದು 15 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದೆ. ಅದಾದಮೇಲೆ ನೋಡಿ ನಾನು ಫೇಸ್ ವಾಶ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿ ಫೇಸ್ ವಾಶ್ ಯೂಸ್ ಮಾಡುವಾಗಿಲ್ಲ, ಹಂಗೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಬೋದು. ವಾಶ್ ಮಾಡಾದ್ಮೇಲೆ ನನ್ನ ಸ್ಕಿನ್ ಈ ಥರ ಆಗಿದೆ. ಸೊ ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ನನಗೂ ಪಿಂಪಲ್ಸು ಪಿಗ್ಮೆಂಟೇಷನ್ಸ್ ಎಲ್ಲ ಇದೆ, ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಮಾಡ್ಕೊಳ್ಳೋದು. ಅದಾದಮೇಲೆ ನನ್ನ ಮಕ್ಕಳು ಮೇಲ್ಗಡೆ ಇದ್ದರು. ನಾನು ಲಾಸ್ಟ್ ವೀಕ್ ಇದನ್ನೆಲ್ಲ ಅರೇಂಜ್ ಮಾಡಿದ್ದು ವಿಡಿಯೋ ಹಾಕಿದ್ದೀನಿ. ಅವ್ರಿಗೆಲ್ಲ ನೀರು ಹಾಕ್ಬೇಕಲ್ಲ, ತುಂಬ ಬಿಸಿಲು ಬೇರೆ ಇವಾಗ, ಅವ್ರಿಗೆಲ್ಲ ನೀರು ಹಾಕಬೇಕು ಅಂತೇಳಿ ಮೇಲೆ ಹೋದೆ. ಲಾಸ್ಟ್ ವೀಕ್ ಥರನೇ ಈ ವೀಕು ಸನ್ಸೆಟ್ ಬರುತ್ತೆ ಅಂತ ಅಂದ್ಕೊಂಡೆ. ಸೊ ಇನ್ನೂ ಬಿಸಿಲಿತ್ತು, ಬಂದಿರಲಿಲ್ಲ. ಆದರೂ ಸೂರ್ಯನಿಗೊಂದು ಹಾಯ್ ಮಾಡಿದೆ. ಗೈಸ್, ಜೀವನದಲ್ಲಿ ಯಾವತ್ತೂ ನಾವು ಕೆಟ್ಟವರಿದ್ದರೆ ನಮ್ಮ ಜೊತೆ ಅವ್ರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಬಯಸ್ಬೇಕಂತೆ, ಕೇಳ್ಕೊಬೇಕಂತೆ. ಆಗ ದೇವರು ನಮಗೂ ಕೂಡ ಒಳ್ಳೇದು ಮಾಡ್ತಾನಂತೆ. ಕೆಟ್ಟವ್ರಿಗೂ ಒಳ್ಳೇದಾಗ್ಲಪ್ಪ ಅಂತ ಬೇಡ್ಕೋಬೇಕಂತೆ. ಹಿಂಗೆ ಯಾವುದೋ ಒಂದು ಪೇಪರಲ್ಲಿ ಶುಭಾಷಿತದಲ್ಲಿ ನೋಡಿದೆ ನಾನು, ತುಂಬ ಇಷ್ಟ ಆಯಿತು ಈ ಥಾಟ್. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಮೇಲ್ಗಡೆ ಎಲ್ಲ ಒಂದು ಪಾಟ್ಗಳ ಜೊತೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ನಂದು ಒಂದು ಕೊರಿಯನ್ ಸೀರಿಯಲ್ ಇದೆ ಫೇವ್ರೆಟ್, ಬಾಯ್ಸ್ ಬಿಫೋರ್ ಆಫ್ ದಿ ಫ್ಲವರ್. ಅದನ್ನು ನೋಡಿಕೊಂಡು ಈ ಡೇನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು, ಬಾಯ್.